ಅದರಲ್ಲೂ ನಾವು 3 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಇನ್ನೂ ದೊಡ್ಡ ಒಂದು ಗೌರವ ನಮ್ಮ ಪಕ್ಷ. ನಾನು ಸೋಲಿಸಲಿಲ್ಲಪ್ಪ, ಜನ ಸೋಲಿಸಿದ್ದಾರೆ. ನಾನು ಸೋಲ್ಸಕ್ಕೆ ಸಾಧ್ಯನೇ? ನಾನು ಸೋಲ್ಸೋಕ್ಕೂ ಆಗಲ್ಲ. ನಾನೇನು ಜನ ತೀರ್ಪನ್ನು ಕೊಟ್ಟರು. ಜನ ಗೆಲುವು ಸೋಲು ಕೊಡೋರು ಜನ, ನಾನಲ್ಲ, ಅವರಲ್ಲ. ಅವರು ಏನೂ ಮಾಡೋಕ್ಕಾಗಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ. ಜನ ತೀರ್ಪು ಏನು ಕೊಡ್ತಾರೆ ಅದಕ್ಕೆ ತಲೆ ಬಾಗಬೇಕು. ಜನ ತೀರ್ಪು ಕೊಟ್ಟಿದ್ದಾರೆ. ಜಿಲ್ಲೆ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಮಾಡಲಿ ಅಂಥೇಳಿ ಜನ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ, ಕಾರ್ಯಕರ್ತ ಬಂಧುಗಳಿಗೆ, ನನ್ನ ತಾಯಂದಿರಿಗೆ ನಾನು ಕೋಟಿ ನಮಸ್ಕಾರಗಳನ್ನು ಅವರಿಗೆ ಅರ್ಪಿಸ್ತೇನೆ. ಕಾಂಗ್ರೆಸ್ ಗೆಲುವು ಕಾರಣ ಏನಂತ ಚನ್ನಪಟ್ಟಣದಲ್ಲಿ? ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತು ಕೊಡ್ತಾ ಇರುವಂಥ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಕೊಟ್ಟಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಪ್ರಾಮಾಣಿಕವಾದಂಥ ಒಬ್ಬ ಪಾರದರ್ಶಕವಾದಂಥ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಭಾಳ ಚೆನ್ನಾಗಿ ಇಡೀ ರಾಜ್ಯಕ್ಕೆ ಒಳ್ಳೆಯ ಕೆಲಸಗಳನ್ನು ಕೊಡ್ತಾ ಇದ್ದಾರೆ, ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನಮಗೆ ಗೆಲುವು ಅಂತ ನಾನು ಹೇಳ್ತೀನಿ. ನಿಖಿಲ್ ಸೋಲ್ಗೆ ಏನು ಕಾರಣ ಅಂದರೆ ಗೆಲುವಿಗೆ ಕಾರಣ ಕೊಟ್ಟಿದ್ದು ಸೋಲಿಗೆ? ನೋಡಿ, ಏನೇ ಆಗಲಿ ಸರ್, ರಾಜಕಾರಣದಲ್ಲಿ ನಮ್ಮದೇ ಆದಂಥ ಏನಾದರೂ ಒಂದು ಸೇವೆ ಅಂತ ಇರಬೇಕು. ಸುಮ್ಮನೆ ಬಂದು ನಾವೆಲ್ಲರೂ ಎಲೆಕ್ಷನ್ ನಿಂತ್ಕೊಬಿಡ್ತೀವಿ, ನಾವು ಗೆದ್ದು ಬಿಡ್ತೀವಿ ಅನ್ನೋದು ಸುಳ್ಳು. ಈಗಿನ ಕಾಲದಲ್ಲಿ ಏನಾದರೂ ಒಂದು ಅಳಿಲಿ ಸೇವೆ ಬರಬೇಕು. 1-2 ವರ್ಷ 3 ವರ್ಷ ನಿಷ್ಠೆಯಾಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಏನಾದರೂ ಕೆಲಸ ಸೇವೆ ಒಂದಷ್ಟು ಮಾಡಿದರೆ ಜನ ಅದಕ್ಕೆ ಒಪ್ಕೊಳ್ತಾರೆ. ಸುಮ್ಮನೆ ಎಲ್ಲಿ ಬೇಕಾದರೂ ನಾನು ನಿಂತ್ಕೋತೀನಿ ನಂದು ನಡೀತದೆ